ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಮೈ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋಸ್ ಆದ್ರೆ ಲೈಕ್ ಕೊಡಿ. ಇವತ್ತೇನಪ್ಪ ಟಾಪಿಕ್ ಅಂದರೆ, ಇವಾಗ ಟೈಲರಿಂಗ್ ಜೊತೆಗೆ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತಲೇ ನಾನು ಸುಮಾರು ವೀಡಿಯೋಗಳು ಹಾಕ್ತಾನೆ ಇದ್ದೀನಿ. ಸಣ್ಣ ಪುಟ್ಟ ವಿಡಿಯೋ ಬಿಸ್ನೆಸ್ ಏನೇನು ಮಾಡ್ಬೋದು ಅಂತ. ಅದ್ರ ಜೊತೆಗೆ ಈಗ ಏನು ಅಂದರೆ ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ವರ್ಕ್, ಮಿಷಿನ್ ಆಲ್ರೆಡಿ ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಬಹುದು. ಅದ್ರ ಜೊತೆಗೆ ಇವಾಗ ಆಲ್ರೆಡಿ ಬೇರೆ ಕಡೆ ಕೊಡ್ತಾ ಇರ್ತೀವಿ ವರ್ಕ್ಗೆಲ್ಲ. ಅಂಥವರು ಇದ್ರ ಜೊತೆಗೆ ಬೇಕು ಅಂದರೆ ಇದನ್ನು ಚೂಸ್ ಮಾಡ್ಕೋಬೋದು. ಅದರಲ್ಲೂ ಯಾವ ಮಿಷಿನ್ ತಗೋಬೇಕು, ಈಗೆಲ್ಲ ಇದು ಹಳೆ ಮಾಡಲ್ ಇದು ತಗೊಂಡು ನಾನು 3 ವರ್ಷದ ಮೇಲಾಗೋಗಿದೆ. ಈಗೆಲ್ಲ ಯಾರು ಜಾಸ್ತಿ ಇಷ್ಟಪಡಲ್ಲ. ಈಗೆಲ್ಲ 5 ನೀಡಲ್ 6 ನೀಡಲ್ 11 ನೀಡಲ್ ಸೂಜಿ ಬರೋದು ಆ ಥರದ್ದು ಇಷ್ಟಪಡ್ತಾರೆ. ಮಿನಿಮಮ್ 5 ಸೂಜಿ ಇರುತ್ತೆ, 5 ನೀಡಲ್ಸ್ ಇರುತ್ತೆ, ಇಲ್ಲ ಅಂದರೆ 10 11 ಆ ಥರ ಇರುತ್ತೆ. ಅಂದರೆ ಅದು ತುಂಬ ಫಾಸ್ಟಾಗಿ ಅಂದರೆ ಇದರಷ್ಟೇ ಕೆಲಸ ಅದನ್ನು. ಆದರೆ ಒಂದು ಏನಪ್ಪ ಅಂದರೆ ಇದಕ್ಕೂ ಅದಕ್ಕೆ ಏನೇನು ಡಿಫ್ರೆನ್ಸ್ ಇದೆ ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ಈ ಮಿಷಿನಲ್ಲಿ ಬಂದ್ಬಿಟ್ಟು ಏನೇನು ಆಲ್ರೆಡಿ ಇದ್ರ ಬಗ್ಗೆ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಇದರಿಂದ ಯಾವ ರೀತಿ ನಾವು ಫೇಸ್ ಮಾಡಬೇಕು, ಯಾವ ರೀತಿ ವರ್ಕ್ ಆಗುತ್ತೆ, ವರ್ಕ್ದೇನು ಪ್ರಾಬ್ಲಮ್ ಇಲ್ಲ, ವರ್ಕ್ ಅಂತೂ ಸೂಪರಾಗಿ ಬರುತ್ತೆ. ಅದರಲ್ಲಿ ಏನಪ್ಪ ಒಂದು ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಫ್ರೇಮ್ನ ಒಂದೊಂದು ಸೆಟ್ಟನ್ನು ನಾವು ರೆಡಿ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ತೋರಿಸ್ತೀನಿ. ಈಗ ಆಲ್ರೆಡಿ ಒಂದು ಸೈಡ್ ಆಗಿದೆ, ಇದು ತೆಗಿತೀನಿ. ಒಂದು ಸೈಡ್ ಆಗಿದೆ, ಇದು ಈ ರೀತಿ ಬರುತ್ತೆ. ಒಂದು ಸೈಡು ಇದು ಒಂದು ಸೈಡ್ ಫಿನಿಶ್ ಆಗಿದೆ. ಇವಾಗ ಮತ್ತೆ ಇದು ಇನ್ನೊಂದು ಸೈಡ್ಗೆ ನಾವು ತೆಗಿಬೇಕು. ತೆಗೆದ್ಬಿಟ್ಟು ಈ ಕಡೆ ಫ್ರೇಮ್ ಹಾಕಬೇಕು. ಆಯಿತಾ? ಒಂದು ನೆಕ್ಗೆ ಇದು ಬ್ಯಾಕ್ ನೆಕ್ ಇದು ಒಂದು ಸೈಡ್ ಆಗಿದೆ ನೋಡಿ, ಈ ರೀತಿ ಬರುತ್ತೆ ಒಂದು ಸೈಡು. ಮತ್ತು ಇನ್ನೊಂದು ಸೈಡ್ಗೆ ಈ ಕಡೆ ಹಾಕ್ಬೇಕು, ಫ್ರೇಮ್ನ ಚೇಂಜ್ ಮಾಡಬೇಕು. ಅವಾಗ ಇನ್ನೊಂದು ಸೈಡ್ ಆಗುತ್ತೆ. ಆಮೇಲೆ ಬಂದು ಫ್ರಂಟ್ಗೆ ಒಂದು ಸಲ ಹಾಕಬೇಕು. ಸ್ಲೀವ್ಸ್ಗೆ ಬರೀ ಒಂದು ಬುಟ್ಟ ಆದರೆ ಇಲ್ಲ ಬುಟ್ಟೀಸ್ ಆದರೆ ಒಂದು ಸಲ ಹಾಕ್ಕೋಬೋದು. 2 ಸ್ಲೀವ್ಸು 2 ಸಲ ಹಾಕಬೇಕು. ಇಲ್ಲ ಅಂದರೆ ಮಾಮೂಲಿ ಬುಟ್ಟೀಸು ಇಲ್ಲ ಎಕ್ಸ್ಟ್ರಾ ಹೆವಿ ಡಿಸೈನ್ ಆದರೆ ಇನ್ನೂ ಜಾಸ್ತಿನೇ ಆಗುತ್ತೆ. ಕಮ್ಮಿ ಡಿಸೈನ್ಗೆ ಕಮ್ಮಿ ಅಂದರೂ ನಾವು 5 ಸಲ ಫ್ರೇಮ್ನ ಚೇಂಜ್ ಮಾಡಬೇಕು. ಅದು ಎಷ್ಟು ಟೈಮ್ ತೊಗೊಳುತ್ತೆ ನೀವೇ ಯೋಚನೆ ಮಾಡ್ಬೋದು. ಆಮೇಲೆ ದಾರ ಇದಕ್ಕೆ ಸಿಂಗಲ್ ದಾರ ಒಂದೇ ಹಾಕೋಕ್ಕಾಗೋದು, ಒಂದನ್ನೇ ಹಾಕಬೇಕು. ಅದು ಒಂದು ಸ್ಟಾಪ್ ಆಗುತ್ತೆ, ಮತ್ತೆ ದಾರ ಚೇಂಜ್ ಮಾಡಬೇಕು. ಅದು ಎಷ್ಟು ಟೈಮ್ ತೊಗೊಳುತ್ತೆ ಅನ್ನೋದು ಯೋಚನೆ ಮಾಡಬೇಕಾಗುತ್ತೆ. ಅಂದರೆ ಇದನ್ನು ನಾನು ತೊಗೋಬೇಕಾದ್ರೆ ನನಗೆ ಅಷ್ಟು ಸಜೆಸ್ಟ್ ಮಾಡಿಲ್ಲ ಅವರು. ನಾನು ಆಲ್ರೆಡಿ PMEGP ಲೋನಲ್ಲಿ ತೊಗೊಂಡಿದ್ದು. ನನಗೆ 10 ಲಕ್ಷನೇ ಸ್ಯಾಂಕ್ಷನ್ ಆಗಿತ್ತು ಲೋನು. ಆದರೆ ಅವರು ನಮಗೆ ಸಜೆಸ್ಟ್ ಸರಿಯಾಗಿ ಮಾಡಲಿಲ್ಲ ಅವಾಗ. ಆಮೇಲೆ ಆವಾಗೆಲ್ಲ ರನ್ನಿಂಗ್ ಇದ್ದಿದ್ದು ಈ ಮಿಷಿನ್ಗಳೇ, ಸಿಂಗಲ್ ನೀಡಲ್ದೆ ಜಾಸ್ತಿ ರನ್ನಿಂಗ್ ಇದ್ದಿದ್ದು. ಉಷಾ ಆಗಲಿ, ಇದು ಉಷಾ ಬರ್ನಿನೋ ಬ್ರದರು, ಈ ಥರ ಬೇರೆ ಬೇರೆ ಕಂಪ್ನಿ ಇತ್ತು. ಜಾಸ್ತಿ ಇದ್ದಿದ್ದು ಉಷಾ ಬರ್ನಿನೋ, ಇವೆರಡೇ ಜಾಸ್ತಿ. ಬ್ರದರು ಇವೊಂದು 2-3 ಕಂಪ್ನಿ ರೆಗ್ಯುಲರ್ ಆಗಿದ್ದಿದ್ದು. ಅದರಲ್ಲಿ ಇದನ್ನೇ ಜಾಸ್ತಿ. ಇದರಲ್ಲೂ ಇದು ಫ್ರೇಮ್ ಚೇಂಜ್ ಮಾಡಬೇಕು ಅಂದರೆ ಇದು 1 2 ನಂಬರ್ ತೊಗೊಳುತ್ತೆ. 1 2 3 ಅಂತ ಇದೆ. ನಾವು ಹಿಂಗೆ ಎಳಿಬೇಕು. 1ನೇ ನಂಬರಿಂದ 2ನೇ ನಂಬರ್ ತೋರಿಸುತ್ತೆ ಅದು. ಅವಾಗ ನಾವು ಹಿಂಗೆ ಎಳೆದು ಬಿಡಬೇಕು. ಅದೊಂದಿದೆ ಇದರಲ್ಲಿ. ಇದರಲ್ಲೇ ಇನ್ನೊಂದಿದೆ, ಬರ್ನಿನೋ 700 ಅಂತ. ಇದು ಬರ್ನಿನೋ 500 ಇದು. ಇನ್ನೊಂದು ಬಂದ್ಬಿಟ್ಟು 700 ಇದೆ. ಅದರಲ್ಲಿ ಏನಿಲ್ಲ, ಒಂದೇ ಸಲ ನೆಕ್ಕೆಲ್ಲ ಬರುತ್ತೆ. ಸೇಮ್ ಇದೇ ಥರನೇ ಬರುತ್ತೆ, ಅದು ಎಳೆಯೋದಿರಲ್ಲ ಅಷ್ಟೇ, ಇನ್ನೇನೂ ಇಲ್ಲ. ಅಂದರೆ ನಮ್ಗೆ ಅವಾಗ ಅವ್ರು ಸರಿಯಾಗಿ ಸಜೆಸ್ಟ್ ಮಾಡಿಲ್ಲ. ಮತ್ತು ಇಲ್ಲ ದೊಡ್ಡ ಮಿಷಿನೇ ತೊಗೋಬೋದು ನೀವು ಅಂತಲೂ ಹೇಳಲಿಲ್ಲ ಅವರು. ಅಂದರೆ ನನಗೆ ಸ್ಟಾರ್ಟಿಂಗ್ ಭಯ, ಅದು ನಮ್ಗೆ ಗೊತ್ತಿಲ್ಲ, ಹೆಂಗೂ ನಾವು ಯೂಸ್ ಮಾಡಿಲ್ವಲ್ಲ, ಹಾಗಾಗಿ ಅದು ಇದಕ್ಕೋಸ್ಕರ ಸ್ವಲ್ಪ ಭಯ ಇತ್ತು, ಹೆಂಗೆ ಯೂಸ್ ಮಾಡೋದು, ಆಮೇಲೆ ಕೆಟ್ಟೋದ್ರೆ ಏನಾದ್ರು ರಿಪೇರಿ ಬಂದುಬಿಟ್ರೆ ಅಷ್ಟೊಂದು ದುಡ್ಡು ಹಾಕಿ ಅನ್ನೋ ಭಯ ಇತ್ತು. ಹಂಗಾಗಿ ನಾನೇನು ಮಾಡಿದೆ, ಕೇಳಿದ್ದಕ್ಕೆ ಅವ್ರು ಸಜೆಸ್ಟ್ ಮಾಡಿದ್ದೇನೆ. ಅವ್ರು ಹೇಳ್ಬೋದಾಗಿತ್ತು ಬಿಡಿಸಿ. ಈಗೇನೋ ನೀವು ಮಾಡಿದ್ರೂ ನೆಕ್ಸ್ಟ್ ಮಾಡ್ತಾ ಇಂಪ್ರೂವ್ ಆದಮೇಲೆ ನಿಮಗೆ ಜಾಸ್ತಿ ಕೆಲಸ ಬಂದಾಗ ಕಷ್ಟ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ಬೋದಾಗಿತ್ತು. ನಮಗೆ ಅವಾಗ ಎಲ್ಲೂ ನಾನು ಯೂಟ್ಯೂಬಲ್ಲೂ ಸರ್ಚ್ ಮಾಡಲಿಲ್ಲ. ಮಾಡಿದರೆ ಗೊತ್ತಾಗಿರೋದು ಮಿಷಿನ್ ತಗೊಂಡ್ಮೇಲೆ ಗೊತ್ತಾಯ್ತು ನನಗೆ. ಇದಕ್ಕಿನ್ನ ಅದನ್ನೇ ದೊಡ್ಡ ಮಿಷಿನ್ ತೊಗೊಂಡಿದ್ದಿದ್ರೆ ಬೆಟರ್ ಆಗ್ತಿತ್ತು ಅಂತ. ಇದನ್ನು ಇವಾಗ ಜೈಂಟ್ ಕೂರಿಸ್ಬೇಕು. ಇದನ್ನು ಇಲ್ಲಿ ಕರೆಕ್ಟಾಗಿ ಬರಬೇಕಿದು. ಇಲ್ಲಿ ಒಂದು ಪಾಯಿಂಟ್ ಹೆಚ್ಚು ಕಮ್ಮಿ ಆದ್ರೂ ಏನಾಗುತ್ತೆ, ಡಿಸೈನ್ ಆ ಕಡೆದು ಮೇಲೆ ಕೆಳಗೆ ಆಗುತ್ತೆ. 1 ಪಾಯಿಂಟ್ ಹೆಚ್ಚು ಕಮ್ಮಿ ಆದರೂ ಕರೆಕ್ಟಾಗಿ ಕೂರಿಸ್ಬೇಕು ನೋಡಿ. ಅದೇ ಮೇನ್ ಇದರಲ್ಲಿರೋದೇ ಅದು. ಅಲ್ಲದೆ ತುಂಬ ಕಾಸ್ಟ್ಲಿ ಸೀರೆಗಳಾದರೆ ಒಂದು ಚೂರು ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅನ್ನೋದು ನನಗೆ ಆಮೇಲೆ ಬೇರೆ ಯಾವುದೋ ಒಂದು ವಿಡಿಯೋ ನೋಡಿ ನನಗೆ ಅದ್ರ ಬಗ್ಗೆ ಇದಾಯಿತು, ಅನುಭವ ಆಯಿತು. ಅಯ್ಯೋ, ಈ ಮಿಷಿನ್ ಬದಲು ಆ ಮಿಷಿನ್ ತೊಗೋಬೇಕಾಗಿತ್ತು. ಆದರೆ ಒಂದು ಕಡೆ ಭಯನೂ ಇತ್ತು. ಒಂದೇ ಸಲ ಅಷ್ಟೊಂದು ಅಮೌಂಟು ಒಟ್ಟಿಗೆ ಹಾಕಿ, ಅಂದರೆ ಅವಾಗ ಕಮ್ಮಿ ಇತ್ತು, 3 ಲಕ್ಷನೇ ಇತ್ತು ಅದು. ಫುಲ್ ನೆಕ್ ಬರೋದು. ಈಗ ಅದರಲ್ಲಿ ಫುಲ್ಲು ನೆಕ್ ಬರುತ್ತೆ, ಒಂದು ನೆಕ್ಕು ಬರುತ್ತೆ, ಫುಲ್ಲು ನೆಕ್ ಬರುತ್ತೆ, ಒಂದು ಫ್ರಂಟ್ ಬರುತ್ತೆ. ಒಂದು ಸಲ ಹಾಕೋಬೇಕು. 2 ಸ್ಲೀವ್ಸೂ ಒಂದು ಸಲ ಹಾಕ್ಕೊಳ್ಳೋದು, ಆ ಥರ ಇರುತ್ತೆ. ಈಗ ಅದು 4.5 ಲಕ್ಷ 5 ಲಕ್ಷ ಹತ್ತತ್ರ ಆಗುತ್ತೆ ಈಗಿನ ರೇಟ್ ಬಂದ್ಬಿಟ್ಟು.
4.5 5 ಲಕ್ಷ ಹತ್ತತ್ರ ಆಗುತ್ತೆ. ಹಂಗಾಗಿ ಅಷ್ಟೊಂದು ಬಂಡವಾಳ ಇಡಬೇಕು ಅನ್ನೋದೊಂದು ಅವಾಗ 3 ಲಕ್ಷಕ್ಕೆ ಸಿಕ್ತಿತ್ತು ನಾನು ತಗೊಂಡಾಗ 3 ವರ್ಷದ ಹಿಂದೆ ಇತ್ತು. ಆದರೆ ಯಾರು ಹೇಳಲಿಲ್ಲ ನನಗೆ ಆ ಥರ ದೊಡ್ಡ ಮಿಷಿನೇ ತೊಗೋಬೋದು ಟ್ರೈ ಮಾಡಿ ಅಂತ ಹೇಳಿದಿದ್ರೆ ನಮ್ಗೆ ಅರ್ಥ ಮಾಡಿಸಿದ್ರೆ ತೊಗೋಬೋದಾಗಿತ್ತು. ಅವ್ರು ಅರ್ಥ ಮಾಡಿಸಿಲ್ಲ ಅಂಗಡಿಯವರು. ಹಂಗಾಗಿ ಈ ಮಿಷಿನ್ ತೊಗೊಂಡೆ. ಸದ್ಯಕ್ಕೆ ಇವಾಗ ತೊಗೊಳ್ಳೋಣ ಅಂದರೆ ನನಗೆ ಅವಾಗ ಯೋಚನೆ ಬರಲಿಲ್ಲ. ಈ ಮಿಷಿನ್ ಬದಲು ಆ ಮಿಷಿನ್ ತೊಗೊಂಡ್ರೆ ಮುಂದೆ ಈ ಫ್ಯೂಚರ್ ಒಳ್ಳೇದಾಗುತ್ತೆ ಅನ್ನೋದು ಯೋಚನೆ ಮಾಡಿಲ್ಲ. ತಕ್ಷಣಕ್ಕೆ ನಮಗೆ ಇನ್ನೂ ಆರ್ಡ್ರ್ಗಳು ಬಂದ ಮೇಲೆ ನೋಡೋಣ ಆ ಥರ ಯೋಚನೆ ಮಾಡಿದೆ. ಆದರೆ ಈಗ ಕಷ್ಟ ಆಗ್ತಿದೆ ಈ ಥರ ಚೇಂಜ್ ಮಾಡೋಕ್ಕೆ ಆಗಲಿ ಟೈಮು. ಆಮೇಲೆ ಇದು ವರ್ಕ್ದು ಏನೂ ಪ್ರಾಬ್ಲಮ್ ಇಲ್ಲ. ವರ್ಕ್ ಅಂತೂ ಎಲ್ಲ ಸೂಪರಾಗಿ ಬರುತ್ತೆ. ಯಾವ ಡಿಸೈನ್ ಆದರೂ ನೀಟಾಗಿ ಬರುತ್ತೆ, ಫಿನಿಶಿಂಗ್ ಬರುತ್ತೆ. ಅದೇ ಹೇಳ್ದಂಗೆ ಇದನ್ನ ಮಾತ್ರ ಸ್ಟೋನ್ ಮಾತ್ರ ನಾವೇ ಹಾಕೋಬೇಕು, ಅದೊಂದು ಬಿಟ್ಟರೆ ಇನ್ನೇನಿಲ್ಲ. ವರ್ಕದೆಲ್ಲ ಸೂಪರಾಗಿದೆ. ಆದರೆ ಫ್ರೇಮ್ ಚೇಂಜ್ ಮಾಡೋದು ದೊಡ್ಡ ಇದು. ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಆದರೂ ಮತ್ತೆ ತೆಗಿಬೇಕು, ಅಡ್ಜಸ್ಟ್ ಮಾಡಬೇಕು, ತೆಗಿಬೇಕು, ಅಡ್ಜಸ್ಟ್ ಮಾಡಬೇಕು. ತುಂಬ ರಿಸ್ಕ್ ಆಗುತ್ತೆ ನೋಡಿ. ಈ ಥರ ಮಿಷಿನ್ ತೊಗೊಂಡ್ರೆ ಅಯ್ಯೋ ಕಡಿಮೆ ಇದಕ್ಕೂ ಇದು 1.80 ಇತ್ತು, 1,80,000. ಅದು GST ಅದು ಇದು ಅಂತ ಏನೇನೋ ಹೇಳಿ 2.5 ಲಕ್ಷ 3 ಲಕ್ಷ ಹತ್ರನೇ ಆಯಿತು. ಆಮೇಲೆ ಅದು ಥ್ರೆಡ್ಗಳು ಅದಕ್ಕೆ ಏನೇನು ಬೇಕು ಐಟಮ್ಸ್ ಎಕ್ಸ್ಟ್ರಾ ಅದೆಲ್ಲನೂ ಒಟ್ಟಿಗೆ ತೊಗೊಬಿಡಿ. ಮಿಷಿನ್ ಇದ್ಮೇಲೆ ಬೇಕೇ ಬೇಕು ಅಂತ ಸೂಜಿಗಳು ತವಿಂದ ದಾರದ ತವಿಂದ ಎಲ್ಲ ಪ್ರತಿಯೊಂದು, ಆಮೇಲೆ ಕ್ಯಾನ್ವಸ್ಸು ಎಲ್ಲನೂ ಕೊಟ್ಟಿದ್ರು. ಎಲ್ಲ ಒಂದು 3 ಲಕ್ಷ ಹತ್ರ ಆಗಿತ್ತು. ನಾನು 3 ಲಕ್ಷ ಲೋನ್ ತಗೊಂಡಿದ್ದೆ, 3 ಲಕ್ಷ ಅದಕ್ಕೆ ಅಡ್ಜಸ್ಟ್ ಆಗಿತ್ತು. ಆ ಥರ ಇತ್ತು. ಹಂಗಾಗಿ ನಾನು ಸಜೆಸ್ಟ್ ಮಾಡೋದೇನೆಂದರೆ ಈಗ ಬಿಸ್ನೆಸ್ಗೆ ಅಂತಲ್ಲ, ಮನೆಗೆ ಅಂತ ಯಾರು ತೊಗೊಳಲ್ಲ ಬಿಡಿ. ಲಕ್ಷಾಂತರ ರೂಪಾಯಿ ಇಟ್ಟು ಯಾರು ಮನೆಗಂತೂ ಈ ಥರ ಮಿಷಿನ್ಗಳು ತೊಗೊಳಲ್ಲ. ಏನೋ ತೊಗೊಂಡಿದ್ದೀವಿ ಅಂತ ಮಾಡ್ಕೋಬೇಕು ಮನೆಯವ್ರಿಗೆ ಅನ್ನೋದು ಬಿಟ್ಟರೆ ಬಿಸ್ನೆಸ್ಗೆ ಅಂತಲೇ ತೊಗೊಳೋದು ಅಲ್ವಾ, ದುಡ್ಡು ಸಂಪಾದನೆ ಮಾಡೋಕ್ಕೆ ಅಂತಲೇ ತೊಗೊಳೋದು. ಹಂಗಾಗಿ ನೀವೇನಾದರೂ ಯಾರಾದರೂ ಟೈಲರಿಂಗ್ ಜೊತೆಲಿ ಆಮೇಲೆ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ನೀವು ತೊಗೋಬೇಕು ಅಂದರೆ ಯೋಚನೆ ಮಾಡಿ. 1 ಸಲ ಅಲ್ಲ 100 ಸಲ ಯೋಚನೆ ಮಾಡಿ. ನಿಮಗೆ ಕಸ್ಟಮರ್ಸ್ ಇದ್ದಾರಾ, ಇಲ್ಲ ನೀವು ತೊಗೊಳೋದು ಬೇರೆಯವ್ರಿಗೆ ಕೊಡ್ತಾ ಇದ್ದೀರಾ ಆರ್ಡ್ರು. ಇವಾಗ ತುಂಬ ಆರ್ಡ್ರ್ ಬರ್ತಾ ಇದೆ, ನಾವು ಬೇರೆಯವ್ರಿಗೆ ಕೊಡ್ತಾ ಇದ್ದೀವಿ, ಅವ್ರಿಗೆ ಕೊಡೋದು ನಾವೇ ಮಾಡೋಣ ಅನ್ನೋದಾದರೆ ತೊಗೊಳ್ಳಿ. ಇಲ್ಲ ಎಲ್ಲೋ ಅಂಗಡಿ ಅಕ್ಕಪಕ್ಕ ಇಲ್ಲ, ನಾವು ಅದನ್ನು ಮಾಡ್ತೀವಿ ಅನ್ನೋ ಕೆಪಾಸಿಟಿ ಇದ್ದರೆ ತೊಗೊಳ್ಳಿ. ಮತ್ತು ಆಮೇಲೆ ಏನಾಗುತ್ತೆ, ಅಂಗಡಿಗಳಿಗೆ ಹೋಗಿ ಬ್ಯೂಟಿಕ್ ಅಂಗಡಿಗಳಿಗೆ ಹೋಗಿ ಕೇಳೋಕ್ಕಾಗಲ್ಲ ನಾವು. ಈ ಥರ ಮಿಷಿನಲ್ಲಾದರೆ ಒಂಥರ ಟೆನ್ಷನ್ ಆಗುತ್ತೆ. ಅವರು 1000 ರೂಪಾಯಿ ತೊಗೋತಾರೆ, ನಾವು ಸ್ವಲ್ಪ ಕಮ್ಮಿಗೆ ಮಾಡ್ಕೊಡ್ತೀವಿ ಅಂದ್ಕೊಂಡು ಹೋಲ್ಸೇಲಲ್ಲೇ ಅವ್ರು ಜಾಸ್ತಿ ತೊಗೋತಾರೆ. ಆಮೇಲೆ 1 ಪಾಯಿಂಟ್ ಹೆಚ್ಚು ಕಮ್ಮಿ ಆದ್ರೂ ತೊಂದರೆ ಆಗುತ್ತೆ. ಮತ್ತು ಆಮೇಲೆ 1000 ರೂಪಾಯಿ ಸೀರೆಗಳೆಲ್ಲ ಏನು ಮಾಡೋಕ್ಕಾಗಲ್ಲ, ಅದು ತೊಂದರೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಯಾರಾದರೂ ತೊಗೋಬೇಕು ಅಂತ ಇರೋರು ದೊಡ್ಡ ಮಿಷಿನೇ ತೊಗೊಳ್ಳಿ, ನಾನು ಸಜೆಸ್ಟ್ ಮಾಡ್ತೀನಿ. ಬಿಸ್ನೆಸ್ಗೆ ಅಂತಲೇ ಎಲ್ಲ ತೊಗೊಳ್ಳೋದು, ಯಾರು ಮನೆಗೆ ಅಂತ ಯಾರು ತೊಗೊಳ್ಳಲ್ಲ. ತೊಗೊಳ್ಳೋದಾದರೆ ದೊಡ್ಡ ಮಿಷಿನ್ ತೊಗೊಳ್ಳಿ, ಆದರೆ ಸ್ವಲ್ಪ ಕಾಸ್ಟ್ಲಿನೇ, ಏನು ಮಾಡೋಕ್ಕಾಗಲ್ಲ. ನೀವು ಬಿಸ್ನೆಸ್ನೇ ಮಾಡ್ತೀವಿ ಅನ್ನೋದಾದರೆ ದೊಡ್ಡ ಮಿಷಿನ್ ತೊಗೊಳ್ಳಿ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅಕಸ್ಮಾತ್ ಇವಾಗ ಒಂದು ಮಿಷಿನ್ ತೊಗೊಂಡ್ಮೇಲೆ ಡೈಲಿ ಬ್ಲೌಸ್ ಪೀಸ್ ತಂದು ಅದಕ್ಕೆ ಡಿಸೈನ್ಗಳು ಹಾಕಿ ಒಂದಷ್ಟು ಹೋಲ್ಸೇಲಲ್ಲಿ ಮಾರ್ಬೋದು. ಈಗೆಲ್ಲ ತುಂಬ ಡಿಸೈನ್ಸ್ ಬರ್ತಾನೆ ಇದೆ. ಸಿಂಪಲಾಗಿ ಡೈಲಿ ಒಂದೊಂದು ಬ್ಲೌಸು ರನ್ನಿಂಗ್ ಮಾಡ್ತಾನೆ ಇರೋದು. ಡೈಲಿ ಎಷ್ಟಾಗುತ್ತೆ ಅಷ್ಟು ಬ್ಲೌಸ್ ರನ್ ಮಾಡಿ ಅದನ್ನ ಹೋಲ್ಸೇಲಲ್ಲೂ ಮಾರ್ಬೋದು. ಓಕೆನಾ, ನಾನಿವಾಗ ಇದೆಲ್ಲ ಹಾಕಿರೋದು ಕೆಲವರು ತಗೋತಾರೆ. ಎಲ್ಲ ಬ್ಲೌಸ್ಗೂ ಮ್ಯಾಚಿಂಗ್ ಆಗೋದು ಒಂದು ಬ್ಲೌಸ್ನ ಸೆಲೆಕ್ಟ್ ಮಾಡ್ಕೊತಾರೆ. ನಾನು ಇವಾಗ ವರ್ಕ್ ಹಾಕಿರೋದ್ರಲ್ಲಿ ಇವಾಗ ಅವ್ರ ಸೀರೆಗೆ ಏನೋ ಮ್ಯಾಚಿಂಗ್ ಆದರೆ ತೊಗೊಂಡ್ಬಿಡ್ತಾರೆ. ಆ ಥರನೂ ಸ್ವಲ್ಪ ಸೇಲ್ ಆಗ್ತಾ ಇದೆ, ಅದೇನು ತೊಂದರೆ ಏನಿಲ್ಲ. ನಾವು ಸುಮ್ಮನೆ ನಾನಿದು ಕಲಿಯುವಾಗ ಮಾಡಿರೋದು. ಈ ಮಿಷಿನ್ ತೊಗೊಂಡೋಗಲ್ಲ, ಸುಮ್ಮನೆ ಡಿಸೈನ್ ಹೇಗಿದೆ ಅಂತ ಫೋನಲ್ಲಿ ತೋರಿಸೋ ಬದಲು ಡೈರೆಕ್ಟಾಗೆ ತೋರಿಸೋಣ. ಅವ್ರಿಗೆ ಫಿನಿಶಿಂಗ್ ಹೇಗಿದೆ, ಡಿಸೈನ್ ಹೇಗಿದೆ ಅನ್ನೋದು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಇದೆಲ್ಲ ರೆಡಿ ಮಾಡಿರೋದು ನಾನು. ಅಂದರೆ ನನಗೆ ಗೊತ್ತಾಗಬೇಕಲ್ಲ ನೋಡಿ. ಇದು ಡಿಸೈನ್ ಬಂದ್ಬಿಟ್ಟು ಇದು ಮಿರರ್ ಡಿಸೈನು ಸರಿಯಾಗಿ ಬಂದಿಲ್ಲ ನೋಡಿ. ಇದನ್ನ ಇಲ್ಲಿ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ ನೋಡಿ. ಇದೆಲ್ಲ ಟ್ರಯಲ್ ಮಾಡಿರೋದು ನಾನು. ಇದೇ ಡಿಸೈನು, ಈ ಮಿರರ್ ಡಿಸೈನ್ ಈಗ ಸರಿಯಾಗಿ ಬಂದಿಲ್ಲ. ನೆಕ್ಕೆಲ್ಲ ಬಂದಿದೆ, ಔಟ್ಲೈನ್ ಸರಿಯಾಗಿದ್ದು ಮಿರರ್ ಕೂರ್ಸೋಕೆ ಗೊತ್ತಾಗಲಿಲ್ಲ ನೋಡಿ, ಹೆಚ್ಚು ಕಮ್ಮಿ ಆಗಿದೆ. ಇದು ನೀಟಾಗಿ ಬಂದಿದೆ. ಹಿಂಗೆ ಒಂದು ಸಲ ಟ್ರೈ ಮಾಡಬೇಕಲ್ವ, ನಮ್ಗೆ ಗೊತ್ತಾಗಲ್ಲ. ಆಮೇಲೆ ಈ ಡಿಸೈನು ಹಾಳಾಗಿದೆ ನೋಡಿ, ಇದು ಹೋಗಿದೆ. ಅಂದರೆ ಕೂರ್ಸೋಕೆ ಗೊತ್ತಾಗಬೇಕು. ನಾವು ಇವಾಗ ಬೇರೆ ಬ್ಲೌಸ್ ಹಾಕ್ತೀವಿ ಅಂದಾಗ ನಮ್ಗೆ ಅದು ಕರೆಕ್ಟಾಗಿ ಗೊತ್ತಿರಬೇಕು. ನಾನು ಯಾವಾಗಲೂ ಫಸ್ಟು ಒಂದು ಬ್ಲೌಸ್ಗೆ ಹಾಕ್ಬಿಟ್ಟು ಆಮೇಲೆ ಬ್ಲೌಸ್ಗೆ ಹಾಕ್ತಿದ್ದೆ. ಒಂದು ಹಳೆ ಬ್ಲೌಸ್ಗೆ ಹಾಕಿ ಟ್ರೈ ಮಾಡಿ ಆಮೇಲೆ ಕಸ್ಟಮರ್ ಬ್ಲೌಸ್ಗೆ ಹಾಕ್ತಿದ್ದೆ. ಯಾಕಂದರೆ ಒಂದು ಸ್ವಲ್ಪ ಭಯ ಇರ್ತಿತ್ತು, ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅನ್ನೋದಕ್ಕೋಸ್ಕರ ಹಂಗೆ ಮಾಡ್ತಿದ್ದೆ. ಅದಕ್ಕೋಸ್ಕರ ಈ ಭಯ ಎಲ್ಲ ಹೋಗಬೇಕು ಅಂದರೆ ನೀವು ದೊಡ್ಡ ಮಿಷಿನ್ ತೊಗೊಳ್ಳಿ. ಆಮೇಲೆ ಈಗೆಲ್ಲ PMEGP ಲೋನ್ ಇದೆ, ಅದ್ರ ಬಗ್ಗೆನೂ ನಾನು ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀನಿ. ನನಗೆ ಹೆಂಗೆ PMEGP ಲೋನ್ ತೊಗೊಂಡೆ, ಲೋನ್ ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ಒಂದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ನಿಮಗೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ಆಮೇಲೆ ಮತ್ತೆ ಆ ಮಿಷಿನ್ ತೊಗೊಂಡ್ರೆ ಒಂದೇ ಸಲ ದಾರ ಸೆಟ್ ಮಾಡಿಬಿಡ್ಬೋದು. ಇವಾಗ ನಾವು ಎಷ್ಟು ಕಲರ್ ತೊಗೋತೀವಿ ದಾರ, ಇವಾಗ ಒಂದು 3 ಕಲರು ರೆಗ್ಯುಲರಾಗಿ ಸಿಗೋದಂದರೆ 2 ಕಲರ್ ಇರುತ್ತೆ. ಅದರಲ್ಲಿ ನಾವು ಒಂದು ಎಕ್ಸ್ಟ್ರಾ ಸೇರಿಸ್ಕೋಬೋದು, 1-2 ಎಕ್ಸ್ಟ್ರಾ ಏನಾದರೂ 4 ಕಲರ್ ಅಂದ್ಕೊಳ್ಳಿ.
4 ಕಲರ್ ಅಂದರೆ ಒಟ್ಟಿಗೆ ಅಡ್ಜಸ್ಟ್ ಮಾಡಿಬಿಡೋದು. ಅದಕ್ಕೆ ನಂಬರೆಲ್ಲ ಹಾಕಿ ಸ್ಲೀವ್ಸಿಂದ ಹಿಡ್ದು ನೆಕ್ಕಿಂದ ಹಿಡ್ದು ಎಲ್ಲದಕ್ಕೂ ಒಂದೇ ಸಲ ಸೆಟ್ ಮಾಡಿಬಿಟ್ರೆ ಆಮೇಲೆ ನಾವೇನು ಚೇಂಜ್ ಮಾಡೋಂಗಿಲ್ಲ. ದಾರಾನ ಮಾಮೂಲಿ ಫ್ರೇಮ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ಆಗುತ್ತೆ. ದಾರ ಕಟ್ಟೋದಾಗ ಮಾಮೂಲಿ ದಾರ ಹಾಕ್ಕೊಳ್ಳೋದು ಅಷ್ಟೇ, ಏನು ತೊಂದರೆ ಇಲ್ಲ. ಆದರೆ ಇದರಲ್ಲಿ ಹಂಗಲ್ಲ, ಒಂದು ದಾರ ಆಯಿತಾ ಮತ್ತೆ ಇನ್ನೊಂದು ದಾರ ಹಾಕಬೇಕು. ಕರೆಕ್ಟಾಗಿ ನೋಡ್ಕೋಬೇಕು ನಾವು, 2ನೇ ಸ್ಟೆಪ್ಗೆ ಯಾವ ದಾರ, 3ನೇ ಸ್ಟೆಪ್ಗೆ ಯಾವ ದಾರ ಅನ್ನೋದನ್ನು ನೋಡಬೇಕಾಗುತ್ತೆ. ಕೊಂಡು ಚೇಂಜ್ ಮಾಡ್ತಾ ಇರಬೇಕು. ನಾನು ಹೇಳ್ದಂಗೆ ಫ್ರೇಮ್ ಚೇಂಜ್ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಅದೇನಿಲ್ಲ, ಒಂದು ಸಲ ಸೆಟ್ ಮಾಡಿದ್ರೆ ನೆಕ್ಕು ಫ್ರಂಟು ಬ್ಯಾಕು ಒಂದು ಸಲ ಬರುತ್ತೆ, 2 ಸ್ಲೀವ್ಸು ಒಂದು ಸಲ ಬರುತ್ತೆ. ಹಂಗಾಗಿ ಆಮೇಲೆ ದಾರ ಚೇಂಜ್ ಮಾಡೋಷ್ಟಿರಲ್ಲ, ಏನಿರಲ್ಲ. ದಾರ ಮಾಮೂಲಿ ಕಟ್ಟಾಗೋದಿದ್ದೇ ಇರುತ್ತೆ ಬಿಡಿ. ಒಂದೊಂದ್ಸಲ ಆಗಲ್ಲ, ಸಾಮಾನ್ಯವಾಗಿ ಒಂದೊಂದ್ಸಲ ಆಗುತ್ತೆ. ಮಾಮೂಲಿ ಮಿಷಿನ್ ತಗೊಂಡ್ಮೇಲೆ ಅದೇನು ಮೂಗಿದ್ಮೇಲೆ ನೆಗಡಿ ಆಗಲ್ವಾ, ಹಂಗೆ ಮಿಷಿನ್ ತಗೊಂಡ್ಮೇಲೆ ಒಂಚೂರು ಆ ಕಡೆ ಈ ಕಡೆ ರಿಪೇರಿಗಳು ಬರುತ್ತೆ, ಅದು ಸರಿ ಮಾಡ್ಕೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ. ಅದನ್ನು ನೆನ್ಪಿಟ್ಕೊಳ್ಳಿ. ಹಂಗೆ ಮಾಡಿದ್ರೆ ನೀವು ತಿಂಗಳಿಗೆ 30ರಿಂದ 40 ಸಾವಿರ ಸಂಪಾದನೆ ಮಾಡಬಹುದು ಇದರಲ್ಲಿ. ಇದು ಟೈಲರಿಂಗ್ ಅಲ್ಲದೇ ಇದರಲ್ಲಿ ಇವಾಗ ನಾವು ಒಂದು ಗ್ರ್ಯಾಂಡ್ ಆಗಿರೋ ಬ್ಲೌಸ್ ಒಂದು ವರ್ಕ್ ಹಾಕ್ತೀವಿ ಅಂದರೆ ಅಟ್ಲೀಸ್ಟ್ ನಾನು ಒಂದು ಡಿಸೈನ್ ಒಂದು ದಿನಕ್ಕೆ ಹಾಕ್ತೀವಿ ಅಂದ್ರೂ 1,500 ಅಂತೂ ಮಾಡ್ಬೋದು ಬಿಲ್ಲು. ನಾನೇ ತೊಗೋತೀನಿ. ಗ್ರ್ಯಾಂಡ್ ಆಗಿರೋ ಡಿಸೈನ್ಸ್ಗೆ 1500 ರುಪೀಸ್ ಅಂತ ಚಾರ್ಜ್ ಮಾಡ್ತೀವಿ. ನಮ್ಮ ಕಸ್ಟಮರ್ಸು ಆ ಕಡೆ ಈ ಕಡೆ ನೋಡಿಕೊಂಡು 100, 250, 100, 200 ರೂಪಾಯಿ ಅಡ್ಜಸ್ಟ್ ಮಾಡ್ತೀವಿ. ಯಾಕಂದ್ರೆ ನಮ್ಮ ಹತ್ರನೇ ಕೆಲವರು ಹೊಲಿಸೋದ್ರಿಂದ ಅವಾಗ ನಾವು ₹100, 100, 200 ಕಮ್ಮಿ ಮಾಡಬೇಕಾಗುತ್ತೆ. ಯಾಕಂದ್ರೆ ನಮ್ಮ ರೆಗ್ಯುಲರ್ ಕಸ್ಟಮರ್ಸು ಮತ್ತೆ ಬರಬೇಕಲ್ವ ಅನ್ನೋದಕ್ಕೋಸ್ಕರ ಅವಾಗ ನಾವು 1200, 300 ಆ ಥರ ತೊಗೋಬೇಕಾಗುತ್ತೆ. ಆ ಥರ ತೊಗೊಂಡ್ರು ಏನು ಲಾಸ್ ಅಂತೂ ಆಗಲ್ಲ, ಮಾಡ್ಬೋದು. ಅಂದರೆ ರೆಗ್ಯುಲರಾಗಿ ಕೆಲಸ ಇರಬೇಕು ನಿಮ್ದು. ರೆಗ್ಯುಲರಾಗಿ ಇವಾಗ ಆಷಾಢದಲ್ಲೇನೋ ಸ್ವಲ್ಪ ಇರಲ್ಲ ಕೆಲಸ ಬಿಡಿ, ಇನ್ನು ಸ್ಟಾರ್ಟ್ ಆಗುತ್ತೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ, ಇನ್ನು ಹಬ್ಬಗಳು, ಆವಾಗ ಕೆಲಸಗಳು ಜಾಸ್ತಿ ಇರುತ್ತೆ. ಹಂಗಾಗಿ ನಿಮಗೆ ಆಲ್ರೆಡಿ ಕಸ್ಟಮರ್ಸ್ ಇದ್ದಾರೆ, ಬರ್ತಾ ಇದೆ ನಮಗೆ ವರ್ಕ್ ಬ್ಲೌಸ್ಗಳು ಅಂದರೆ ತಗೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ಸ್ಟಾರ್ಟಿಂಗ್ ಇವಾಗ ಇಡೋಕ್ಕೆ ಮಾಡ್ತೀವಿ ಅನ್ನೋದಾದರೆ ಒಂದು ಸ್ವಲ್ಪ ಅಂಗಡಿಗಳನ್ನ ನೋಡ್ಕೊಳ್ಳಿ, ಅವ್ರ ಜೊತೆ ಮಾತಾಡಿ. ಈ ಥರ ನಾವು ಕಂಪ್ಯೂಟರ್ ಮಿಷಿನ್ ಹಾಕ್ತೀವಿ, ಇಲ್ಲ ಹಾಕಿದ್ಮೇಲೆ ಒಂದಷ್ಟು ಡಿಸೈನ್ನ ಟ್ರೈ ಮಾಡಿ ಅದನ್ನೆಲ್ಲ ಅವರು ವಾಟ್ಸಪ್ ನಂಬರ್ ಇಸ್ಕೊಂಡು ಅವ್ರಿಗೆ ಕಳಿಸಿ, ಆ ರೇಟ್ಗಳು ಕಳಿಸಿ, ಈ ಥರ ಇದೆ ಅಂತ ಹೇಳಿ ಅವ್ರಿಗೆ ತೋರಿಸಿ, ಇಲ್ಲ ಅಂಗಡಿ ಹತ್ರ ಹೋಗಿ ಒಂದಷ್ಟು ಎಕ್ಸ್ಪ್ಲೇನ್ ಮಾಡಿ ಡಿಸೈನ್ಗಳು ತೋರಿಸಿ, ಅವ್ರಿಗೇನು ಇಷ್ಟ ಆದರೆ ಮಾಡಿಸ್ತಾರೆ. ಓಕೆನಾ? ಆ ಥರ ಮಾಡ್ಕೋಬೇಕು. ಅದೆಲ್ಲ ಮಾಡೋಕ್ಕೆ ಓಡಾಡೋಕ್ಕೆ ಸ್ವಲ್ಪ ಓಡಾಡಬೇಕು. ಅಂಗಡಿಗಳ ಹತ್ರ ಹೋಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕು, ನಿಮ್ಗೆ ಯಾವ ಡಿಸೈನ್ ಬೇಕು ಹೇಳಿ, ನಾವೆಲ್ಲ ಡಿಸೈನು ಮಾಡ್ಕೊಡ್ತೀವಿ. ಆಮೇಲೆ ಇದ್ರಲ್ಲಿ ಜರಿ ಹಾಕೋಕ್ಕಾಗಲ್ಲ, ಕಷ್ಟ, ದಾರ ಕಟ್ಟಾಗ್ತಾನೆ ಇರುತ್ತೆ. ನಾನು ಒಂದೊಂದಕ್ಕೆ ಯಾವುದಕ್ಕೂ ಎಮರ್ಜೆನ್ಸಿ ಅವ್ರು ಕೇಳಿದ್ರೆ ಹಾಕ್ತೀನಿ, ಇಲ್ಲಾಂದ್ರೆ ಹಾಕೋಕ್ಕೆ ಹೋಗಲ್ಲ. ನೋಡಿ, ಇದಕ್ಕೂ ಜರಿ ಹಾಕಿದ್ರೆ ಆಗೋದು, ಅದ್ರ ಜರಿ ಹಾಕಿದ್ರೆ ಕಟ್ಟಾಗ್ತಾ ಇರುತ್ತೆ ದಾರ. ಹಾಗಾಗಿ ನಾನು ಮಾಮೂಲಿ ದಾರನೇ ಹಾಕಿದ್ದೀನಿ. ಮಾಮೂಲಿ ದಾರ ಅಂದರೆ ಇದಕ್ಕೆ ಬರುತ್ತಲ್ಲ, ಈ ದಾರನೇ ಇದೆ ದಾರ. ಓಕೆನಾ? ಇದು ಸಿಲ್ಕ್ ದಾರನೇ, ಮಾಮೂಲಿ ಅಲ್ಲ, ಸಿಲ್ಕ್ ದಾರನೇ ಇದು. ಇದೇ ಹಾಕ್ತಾ ಇರೋದು. ಹಂಗಾಗಿ ನೀವೇನಾದರೂ ಮಿಷಿನ್ ತಗೋಬೇಕು, ಟೈಲರಿಂಗ್ ಜೊತೆಗೆ ಏನಾದರೂ ನೀವು ಬಿಸ್ನೆಸ್ ಮಾಡಬೇಕು ಅಂತ ಇರೋರು, ನಾನು ಹೇಳಿದ್ದು ಆ ಮಿಷಿನ್ ತೊಗೊಳ್ಳಿ. ಆಮೇಲೆ ಅದು ಹೇಳ್ದಂಗೆ ಕಸ್ಟಮರ್ಸ್ ಇದ್ದಾರೆ ಅಂದರೆ ತೊಗೊಳ್ಳಿ. ಯಾಕೆಂದರೆ ನೀವು ಇವಾಗ EMI ತೊಗೋತೀರಾ ಅಂದಮೇಲೆ EMI ಕಟ್ಟಬೇಕಾಗುತ್ತೆ, EMI ಕಟ್ಟಬೇಕಾಗುತ್ತೆ. ಆದರೂ ನೀವು ನಾನು ಹೇಳ್ದಂಗೆ PMEGP ಲೋನ್ ತೊಗೊಂಡ್ರೆ ಸ್ವಲ್ಪ ಸಬ್ಸಿಡಿ ಸಿಗುತ್ತೆ. ಅದಕ್ಕೂ ಸ್ವಲ್ಪ ಓಡಾಡಬೇಕು. ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತೀನಿ. ಯಾಕೆಂದರೆ ಅದ್ರ ಪ್ರೂಫ್ಗಳೆಲ್ಲ ತೊಗೊಂಡು ಮಾಡಬೇಕು. ನಾನೆಲ್ಲ ಇಟ್ಬಿಟ್ಟಿದ್ದೀನಿ. ಅದಕ್ಕೆ ಏನೇನು ಕೊಡಬೇಕು, ಯಾವ ಥರ ಅನ್ನೋದನ್ನು ಹೇಳ್ತೀನಿ. ನಾನು ಆಲ್ರೆಡಿ ಒಂದು ಹಾಕಿದ್ದೀನಿ ಸರ್ಟಿಫಿಕೇಟ್. ಅದು ನನಗೆ PMEGP ಲೋನ್ ಆದಾಗ ಕೊಟ್ಟಿರೋ ಸರ್ಟಿಫಿಕೇಟ್. ಅದು ಹೇಗೆ ತೊಗೊಂಡೆ, ಹೇಗೆ ಮಾಡಿದೆ ಲೋನು, ಇನ್ನೂ ಸಬ್ಸಿಡಿ ಬಂದಿಲ್ಲ. ಸಬ್ಸಿಡಿ 1,25,000 ಬರುತ್ತೆ. ಅದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಅದು ಹೇಗೆ ತೊಗೊಳ್ಳೋದು, ಹೇಗೆ ಮಾಡೋದು ಅಂತ. ಇವಾಗ ಈ ಮಿಷಿನ್ಗಳಲ್ಲಿ ತೊಗೊಳ್ಳೋದಾದರೆ ನೀವು, ನಾನು ಈಗ ಸಜೆಸ್ಟ್ ಮಾಡೋದಾದರೆ ದೊಡ್ಡ ಮಿಷಿನೇ ತೊಗೊಳ್ಳಿ. ಅದೇ ಹೇಳ್ದಂಗೆ 4ರಿಂದ 4.25 ಲಕ್ಷ ಆಗುತ್ತೆ, ಹೆಚ್ಚು ಕಮ್ಮಿ 5 ಲಕ್ಷದ ಒಳಗಡೆ ಆಗುತ್ತೆ ಅಂದ್ಕೊಳ್ಳಿ. ಅಂದರೆ ದಿನ ರೇಟ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ, ಯಾವುದೇ ಆದರೂ ಅಷ್ಟೇ. ಹಾಗಾಗಿ ಇವಾಗ ಇದನ್ನ ಯಾರು ಇಷ್ಟಪಡಲ್ಲ, ಈ ಥರದ್ದು ಸಿಂಗಲ್ ನೀಡೋದು ಯಾರೂ ಇಷ್ಟಪಡಲ್ಲ. ಯಾಕಂದರೆ ತುಂಬ ರಿಸ್ಕ್ ಜಾಸ್ತಿ. ಸ್ವಲ್ಪ ಅಮೌಂಟ್ ಜಾಸ್ತಿ ಆದರೂ ಪರವಾಗಿಲ್ಲ, ಹೋಗ್ಬಿಟ್ರೆ ಕೆಲಸ ರಿಸ್ಕ್ ಇರಲ್ಲ. ನಾನು ಹೇಳಿಲ್ವ, ಇದು ಒಂದೊಂದಕ್ಕೂ ಎಷ್ಟೊಂದು ಟೈಮ್ ತಗೊಳುತ್ತೆ. ಅದು ಒಂದೇ ಸಲ ಸೆಟ್ ಮಾಡಿಬಿಟ್ರೆ ಕ್ಲಿಯರ್ ಆಗಿಬಿಡುತ್ತೆ ಅಲ್ವಾ? ಅದಕ್ಕೋಸ್ಕರ ನೀವು ಬಿಸ್ನೆಸ್ ಮಾಡೋರು ಆ ಮಿಷಿನೇ ತೊಗೊಳ್ಳಿ. ಓಕೆನಾ? ನೀವು ಬರೀ ಎಂಬ್ರಾಯ್ಡಿಂಗ್ ಮಾಡ್ತೀನಿ ಅಂದ್ರೂ ಆಗಲಿ, ಇಲ್ಲ ಟೈಲರಿಂಗ್ ಜೊತೆಗಾದ್ರೂ ಇನ್ನೂ ಬೆಟರು. ಟೈಲರಿಂಗ್ ಜೊತೆಗೆ ಮಾಡ್ತೀನಿ ಅಂದರೆ ನೀವು ದೊಡ್ಡ ಮಿಷಿನ್ ತೊಗೊಂಡ್ರೆ ಬೆಟರು. ಅದೇ ಹೇಳ್ದಂಗೆ ನೀವು ಅದಕ್ಕೆ ಕರೆಕ್ಟಾಗಿ ಕಸ್ಟಮರ್ಸ್ ಇದ್ದಾರೆ ಅಂದರೆ ತೊಗೊಂಡ್ರೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು, ತೊಂದರೆ ಏನಿಲ್ಲ. ಟೈಲರಿಂಗ್ ಕೆಲಸನ ಮಾಡ್ಕೊತಾ ಇರ್ಬೋದು, ಅದ್ರ ಪರವಾಗಿ ಅದಾಗುತ್ತೆ. ಆಮೇಲೆ ಎದ್ದು ನೋಡ್ಕೊತಾ ಇರ್ಬೋದು, ಪಕ್ಕದಲ್ಲೇ ಇಟ್ಕೊಂಡ್ಬಿಟ್ರೆ. ಇವಾಗ ನೋಡಿ, ನಾನು ಇಲ್ಲೇ ಇಟ್ಕೊಂಡಿದ್ದೀನಿ, ಈ ಸ್ಟಿಚ್ ಮಾಡ್ತಾ ಇರ್ತೀನಿ, ಈ ಕಡೆ ನೋಡ್ಕೊತೀನಿ. ಓಕೆನಾ? ದಾರ ಕಟ್ಟಾದ್ರೆ ಆಮೇಲೆ ನಂದು ಜಾಸ್ತಿ ರಿಸ್ಕ್ ಇದೆ ಇದು. ಯಾಕೆಂದರೆ ದಾರ ಚೇಂಜ್ ಮಾಡ್ತಾ ಇರಬೇಕು, ಫ್ರೇಮ್ ಚೇಂಜ್ ಮಾಡ್ತಾ ಇರಬೇಕು, ಡಿಸೈನ್ ನಂಬರ್ ನೋಡ್ಕೊತಾ ಇರಬೇಕು. ಅದರಲ್ಲಿ ಏನು ಆ ಥರ ಇರಲ್ಲ. ಅಂದರೆ ಅದರಲ್ಲಿ ನಾನು ಆಗಲೇ ಹೇಳ್ದಂಗೆ ಮೂಗಿದ್ಮೇಲೆ ನೆಗಡಿ ಆಗಲ್ವಾ, ಆ ಥರ
ಕೆಲಸ ಅಂತ ಶುರು ಮಾಡಿದ್ಮೇಲೆ ಒಂದು ಸಣ್ಣ ಪುಟ್ಟ ಬಂದೇ ಬರುತ್ತೆ, ಅದಕ್ಕೆಲ್ಲ ಹೆದರ್ಕೊಳಕ್ಕೆ ಹೋಗ್ಬಾರ್ದು. ನೀವೇನಾದರೂ ತೊಗೋತೀನಿ ಅಂದರೆ ದೊಡ್ಡ ಮಿಷಿನೇ ತೊಗೊಳ್ಳಿ. ನಾನು ಹೇಳ್ದಂಗೆ 4-4.25 ಲಕ್ಷಕ್ಕೆಲ್ಲ ಸಿಗುತ್ತೆ. ಲೋನ್ ಮಾಡಿಸ್ಕೊಳ್ಳಿ, ತಗೊಳ್ಳಿ, ಮಾಡಿ. ಅದರಿಂದನೇ ಕಟ್ಟೋದರ ಫಸ್ಟು 1-2 ತಿಂಗಳು ನೀವು ಅಡ್ಜಸ್ಟ್ ಮಾಡಿ ಇಟ್ಕೊಂಬಿಡಿ ದುಡ್ಡನ್ನ. ಆಮೇಲೆ ಮಿಕ್ಕಿದ್ನ ಕೆಲಸ ಮಾಡಿ ಕಟ್ಕೊಳ್ಳೋ ಥರ ಮಾಡ್ಕೊಳ್ಳಿ. ಆದರೆ ಇದು ಸ್ಟಾರ್ಟಿಂಗೇ ಬಂದ್ಬಿಡುತ್ತೆ, ಬಿಸ್ನೆಸ್ಸು ಆರ್ಡರ್ಗಳು ಬಂದ್ಬಿಡುತ್ತೆ ಅನ್ನೋದು ಕಷ್ಟ. ಆಲ್ರೆಡಿ ನಿಮಗೆ ಬರ್ತಾ ಇತ್ತು ಆರ್ಡರ್ಗಳು ಅನ್ನೋದಾದರೆ ತೊಂದರೆ ಏನಿಲ್ಲ, ನೀವು ಆರಾಮಾಗಿ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್, ನಾನು ಇವಾಗ ತಗೊಂಡು ಈ ಎಡ್ವರ್ಟ್ ಮಾಡಿಕೊಂಡೆ, ಆ ಥರ ನೀವು ಎಡ್ವರ್ಟ್ ಮಾಡ್ಕೊಬಿಡಿ. ಈಗ ಟೈಲರಿಂಗ್ ಜೊತೆಗೆ ಯಾರಾದರೂ ಎಂಬ್ರಾಯ್ಡಿಂಗ್ ವರ್ಕು, ಇವಾಗ ಮಾಮೂಲಿ ಎಂಬ್ರಾಯ್ಡಿಂಗ್ ಮಾಡೋದಾದರೆ ಇದರಲ್ಲೂ ಎಂಬ್ರಾಯ್ಡಿಂಗ್ ಮಾಡಬೇಕು, ಅದೂ ಸ್ಟಿಚಿಂಗ್ ಮಾಡಬೇಕು, ಎರಡೂ ಮಾಡೋಕ್ಕಾಗಲ್ಲ. ಹಂಗಾಗಿ ಈ ಥರದ್ದಾದರೆ ಸ್ವಲ್ಪ ಬೆಟರ್. ಅದ್ರ ಪಾಡ್ಗೆ ರನ್ನಿಂಗ್ ಆಗ್ತಾ ಇರುತ್ತೆ, ನಮ್ಮ ಕಡೆ ನಾವು ಸ್ಟಿಚಿಂಗ್ ಮಾಡ್ಕೋಬೋದು. ಅವಾಗ ಎರಡೂ ಮೇಂಟೈನ್ ಮಾಡ್ಬೋದು. ಆಮೇಲೆ ಅದೇ ಸ್ಟೋನ್ ಮಾತ್ರ ಮಾಮೂಲಿ ಎಕ್ಸ್ಟ್ರಾ ಕೈ ಕೆಲಸ ಮಾಡ್ಕೊಳ್ಳೇಬೇಕು, ಇದರ ಸ್ಟೋನ್ ಎಲ್ಲ ಹಾಕೋಕ್ಕಾಗಲ್ಲ. ಈಗ ಸ್ಟೋನ್ದು ಬಂದಿದೆ, ಅದು ಸ್ಟೋನ್ದು ಬಂದಿದೆ, ಅದಕ್ಕೆ 50,000 ಎಕ್ಸ್ಟ್ರಾ ಆಗುತ್ತೆ, 50,000 ಜಾಸ್ತಿ ಆಗುತ್ತೆ. ಅದನ್ನು ನೀವು ಅಲ್ಲೇ ಮಾತಾಡ್ತಾ ನೋಡಬೇಕು. ನಾನು ಆ್ಯಕ್ಚುಲಿ ಅದೇ ನನ್ನ ಫ್ರೆಂಡ್ ಒಬ್ರು ತೊಗೋಬೇಕು ಅಂತ ಅಂದ್ಕೊಂಡಿದ್ದಾರೆ ನಮ್ಮೂರಲ್ಲಿ, ಅವರು ಹೇಳಿದ್ದಾರೆ ಬನ್ನಿ ಹೋಗಿ ನೋಡ್ಕೊಂಬರೋಣ ಅಂತ. ಓದಾಗಬೇಕಾದ್ರೆ ವೀಡಿಯೋ ಮಾಡ್ತೀನಿ, ನಾನು ಮಾಡ್ಕೊಬಂತು ಹಾಕ್ತೀನಿ. ಅದು ಅವರು ಇವಾಗೆಲ್ಲ ಎಲ್ಲಾದರೂ ಔಟ್ಲೈನಲ್ಲೊಂದು ಸ್ಟೋನ್ ಲೈನ್ ಬೇಕೇ ಬೇಕು ಅಂತ ಕೇಳೋದ್ರಿಂದ ಅವರು ಆ ಥರ ಸ್ಟೋನು ಹಾಕೋದ್ರಿಂದನೇ ತೊಗೊಬಿಡೋಣ ಅನ್ನೋದು ಒಂದು ಐಡಿಯಾ ಇದೆ ಅವ್ರಿಗೆ. ಅದಕ್ಕೆ ಬೇರೆ ಇದಕ್ಕೆ ಬೇರೆ ಬೇಡ, ಒಟ್ಟಿಗೆ ತೊಗೊಬಿಡೋಣ, ಒಂದು 50,000 ಆದರೂ ಆಗಲಿ ಅಂತ ನೋಡೋಣ. ಅದೇನಾದರೂ ಓಕೆ ಆಗಿ ಅವ್ರು ತೊಗೋತಾರೆ ಅಂದರೆ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನಾನು ಕೊಡ್ತೀನಿ. ಎಲ್ಲಿ ತೊಗೊಂಡ್ರು, ಯಾವ್ದು ತೊಗೋತಾ ಇದ್ದಾರೆ, ಯಾವ ಕಂಪ್ನಿ ತೊಗೋತಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತೀನಿ. ಹೋಗಿ ನಾನು ಬರೀ ಕೇಳಿದ್ದಾರೆ, ಯಾಕಂದ್ರೆ ನಾನು ತೊಗೊಂಡಿದ್ದೀನಲ್ಲ ಮಿಷಿನ್ನು, ಹಂಗಾಗಿ ಬಾ ನೋಡೋಣ ಯಾವ ಮಿಷಿನ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅವ್ರು ಹೋದ್ರೆ ಬೇಕಾದ್ರೆ ನಾನು ಅದ್ರದ್ದು ವೀಡಿಯೋ ಹಾಕ್ತೀನಿ. ಓಕೆನಾ ಫ್ರೆಂಡ್ಸ್, ಯಾರಾದರೂ ತೊಗೋಬೇಕು ಅಂತಿದ್ರೆ ಅದು ಹೆಲ್ಪ್ ಆಗಲಿ ಅಂದ್ಬಿಟ್ಟು ಅದನ್ನು ಬೇಕಾದರೆ ಮಾಡ್ತೀನಿ. ಇವಾಗ ಸದ್ಯಕ್ಕೆ ನನ್ನ ಪ್ರಕಾರ, ನನ್ನ ಅನುಭವದ ಮಾತಲ್ಲಿ ಹೇಳೋದಾದರೆ, ನೀವು ದೊಡ್ಡ ಮಿಷಿನ್ ತೊಗೊಳ್ಳಿ. ಈಗ ತೊಗೊಳೋರಾದರೂ ಸರಿನೇ, ಟೈಲರಿಂಗ್ ಜೊತೆಗೆ ಕೆಲಸ ಮಾಡೋರಾದರೂ ಸರಿನೇ, ನೀವು ದೊಡ್ಡ ಮಿಷಿನ್ ತೊಗೊಳಕ್ಕೆ ಸಜೆಸ್ಟ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಇನ್ನೂ ಏನಾದರೂ ಇದ್ರ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಇವಾಗ ನಾನು ಇವತ್ತು ವಿಡಿಯೋ ಏನು ಬಂದಂದರೆ, ಚಿಕ್ಕ ಮಿಷಿನ್ ತೊಗೊಳೋದು, ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಿಷಿನ್, ದೊಡ್ಡದು ತೊಗೊಳೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡಿರೋದು. ಓಕೆನಾ, ಅದರಲ್ಲಿ ನಾನು ಹೇಳ್ತಿರೋದು ದೊಡ್ಡ ಮಿಷಿನ್ ತೊಗೊಳ್ಳಿ ಅಂತ. ಚಿಕ್ಕ ಮಿಷಿನ್ ಬದಲು ದೊಡ್ಡದು ತೊಗೊಂಡ್ರೆ ಬೆಟರ್ ಅಂತ. ಅದರಿಂದ ತಿಂಗಳಿಗೆ ನೀವು ಇದ್ರ ಪಾಡಿಗೆ ಇದು ಕೆಲಸ ಮಾಡ್ಬೋದು, ಅದ್ರ ಪಾಡಿಗೆ ಅದನ್ನು ಮಾಡ್ಕೋಬೋದು, ಎರಡೂ ಮೇಂಟೈನ್ ಮಾಡ್ಬೋದು. ಅದಾದರೆ ಇದಾದರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಅನ್ನೋದನ್ನು ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡಿ ಹೇಳಿ, ನನಗೆ ಎಷ್ಟು ಗೊತ್ತಾಗಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರ ಬಗ್ಗೆ ತಿಳ್ಕೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಅದೆಷ್ಟು ನಿಮ್ಗೆ ಅರ್ಥ ಆಗೋಯ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.